ರೆಬಲ್ ಲೀಡರ್ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ಗೆ 3 ದಿನದ ಗಡುವನ್ನ ನೀಡಿದೆ ಪುತ್ತಿಲ ಪರಿವಾರ. ಕರಾವಳಿಯ ಭಾಗದ ರೆಬಲ್ ಲೀಡರ್ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಹೈಕಮಾಂಡ್ಗೆ 3 ದಿನದ ಗಡುವನ್ನ ಕೊಟ್ಟಿದ್ದಾರೆ ಪುತ್ತಿಲ ಪರಿವಾರದವರು. ನಿನ್ನೆ ನಡೆದಂಥ ಸಮಾಲೋಚನಾ ಸಭೆಯಲ್ಲಿ ಬಿಜೆಪಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಲವು ಮಾತುಕತೆಗಳ ನಂತರವೂ ಕೂಡ ಸಂಧಾನ ಮುಗಿದಿಲ್ಲ. ಪುತ್ತಿಲಾಗೆ ಪುತ್ತೂರು ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಯಾಕಂದರೆ ಅಧ್ಯಕ್ಷ ಸ್ಥಾನ ಬೇರೆಯವರು ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ನಿರ್ಧಾರವನ್ನು ನೀವು ತಿಳಿಸದಿದ್ರೆ ಲೋಕ ಅಖಾಡಕ್ಕೆ ಪುತ್ತಿಲ ಅವರು ಎಂಟ್ರಿ ಕೊಡಬೇಕಾಗತ್ತೆ. ಬಿಜೆಪಿಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ ಪುತ್ತಿಲ ಪರಿವಾರದವರು. ನೋಡಿಗ ರೆಬಲ್ ಲೀಡರ್ ಅರುಣ್ ಪುತ್ತಿಲ ಅವರು ಬಿಜೆಪಿಗೆ ಸೇರ್ಪಡೆಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ನಿನ್ನೆ ಕೂಡ ಸಮಾಲೋಚನಾ ಸಭೆ ನಡೆಸಿದ್ರು, ಅಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ಗೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಬಿಜೆಪಿಯ ನಿರ್ಧಾರವೇನು? ಹಾಗಾದ್ರೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತಿದೆ ಎರಡೂ ಕಡೆಯ ನಡೆ. ಬಿಜೆಪಿ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಖಂಡಿತ ಲೋಕಸಭೆ ಚುನಾವಣೆಗೆ ಎಫೆಕ್ಟ್ ಆಗೇ ಆಗುತ್ತೆ. ಪುತ್ತಿಲ ಕಂಟೆಸ್ಟ್ ಮಾಡಿದರೆ ಪಕ್ಷೇತರವಾಗಿ ಅಡ್ಡಗೋಡೆ ಮೇಲೆ ದೀಪ ಕೊಡೋ ಹೇಳಿಕೆ ಇದೆ. ಪುತ್ತಿಲ ಪರಿವಾರದ ಬೇಡಿಕೆಗೆ ಸಮ್ಮತಿಸಿ ಪಕ್ಷಕ್ಕೆ ಸ್ವಾಗತ ಮಾಡುತ್ತಾ ಹಾಗಾದ್ರೆ ಬಿಜೆಪಿ. ಪುತ್ತೂರು ಬಿಜೆಪಿಗೆ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಪುತ್ತಿಲ. ಅಧ್ಯಕ್ಷ ಸ್ಥಾನ ಕೊಡ್ರಿ, ಇಲ್ಲದೆ ನಂಗೆ ಟಿಕೆಟ್ ಬೇಡ, ಓಕೆ ಕಟೀಲಿಗೆ ಕೊಡಿ. ಆದರೆ ಈಗಾಗಲೇ ಖಾಲಿ ಉಳಿದುಕೊಂಡಿರುವಂತಹ ಸ್ಥಾನ ಏನಿದೆ ಬೇರೆಯವ್ರ ಪಾಲಾಗಿದೆ. ಪುತ್ತೂರು ಕ್ಷೇತ್ರವನ್ನು ಖಾಲಿ ಬಿಟ್ಟಿದೆ. ನೋಡಿ, ಪುತ್ತೂರು ಕ್ಷೇತ್ರ ಇನ್ನೂ ತುಂಬಿಕೊಂಡಿಲ್ಲ ಅಧ್ಯಕ್ಷ ಸ್ಥಾನ. ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅಂದರೆ ಬೇರೆಯವ್ರು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಈಗ ಪುತ್ತೂರು ಬಿಜೆಪಿ ಅಧ್ಯಕ್ಷ ಸ್ಥಾನ ಈಗ ಪುತ್ತಿಲ ಪರಿವಾರದವರು ಕೇಳ್ತಿದ್ದಾರೆ, ನಮಗೆ ಕೊಡಿ ಅಂತೇಳಿ. ಈಗ ಸ್ಥಳೀಯ ನಾಯಕರ ವಿರೋಧವೋ ಅಥವಾ ರಾಜಕೀಯ ಚದುರಂಗದಾಟವೋ ಗೊತ್ತಾಗ್ತಾ ಇಲ್ಲ. ಈಗ ಹೈಕಮಾಂಡ್ಗೆ ಪುತ್ತಿಲ ಪರಿವಾರದವರು ಡೆಡ್ಲೈನ್ ಕೊಟ್ಟಿದ್ದಾರೆ 3 ದಿನ. ನೋಡೀಗ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದು ಅವರ ಡಿಮ್ಯಾಂಡ್ ಇದೆ. ಆಯಿತು, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಅಲ್ಲಿ ಬಿ ಜೆ ಪಿಗೆ ಎಫೆಕ್ಟ್ ಆಯಿತು, ಮಗ್ಗಲ ಮುಳ್ಳಾದರು. ಬಿ ಜೆ ಪಿ ಎಲ್ಲಿ ಹೋಯ್ತು ಗೊತ್ತಾ? ಅವತ್ತು 3ನೇ ಸ್ಥಾನಕ್ಕೆ ಹೋಯಿತು. ಅದಾದಮೇಲೆ ಲೋಕಸಭೆ ಚುನಾವಣೆಗೆ ಈಗ ಟಿಕೆಟ್ ಕೇಳ್ತಾ ಇದ್ದಾರೆ. ಅದನ್ನ ಕೊಡೋಕ್ಕಾಗತ್ತಾ? ಇಲ್ಲ, ಕಟೀಲಿದ್ದಾರೆ, ಕಟೀಲಿಗೆ ಕೊಡಿ. ಈಗ ನೀವೇನಾದರೂ ಬಿ ಜೆ ಪಿಯವರು ಪುತ್ತಿಲ್ ಅವರನ್ನ ಎದುರು ಹಾಕ್ಕೊಂಡ್ರೆ ಖಂಡಿತವಾಗಲೂ ಅಲ್ಲಿ ಉಳಿಗಾಲ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ರಿಸಲ್ಟ್ ನೋಡಿದ್ದೇವಲ್ಲ ನಾವು, ವಿಧಾನಸಭೆ ಚುನಾವಣೆಯಲ್ಲಿ 60,000 ಓಟು ಒಬ್ಬ ವ್ಯಕ್ತಿ ಸದ್ದಿಲ್ಲದೆ ಬಂದು ಹಿಂದುತ್ವದ ಅಜೆಂಡದ ಮೇಲೆ ತೊಗೊಂಡಿದ್ದು. ಈಗ ಅಲ್ಲಿ ಮಠಂದೂರು ಹೇಳಿದರು, ನೀವು ಬರಬೇಕು, ಕ್ಷಮೆ ಕೇಳಬೇಕು, ನೀವು ನಮ್ಮ ನಾಯಕರಿಗೆ ಏನೇನೋ ಅಂದಿದ್ದೀರಿ, ಪಕ್ಷದ ಸಿದ್ಧಾಂತಕ್ಕೆ ನಿರ್ಧಾರಗಳಿಗೆ ಬದ್ಧವಾಗಿರಬೇಕು ಅಂತೇಳಿ. ಈಗ ವ್ಯಕ್ತಿಯ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಆ ಪಕ್ಷಕ್ಕೆ ಪಕ್ಷ ಆ ವ್ಯಕ್ತಿ ಹೇಳ್ದಂಗೆ ಕೇಳಲೇಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಪಕ್ಷ ಹೇಳ್ದಂಗೆ ಕೇಳೋದು ಸಂದರ್ಭಗಳು ಬರ್ತವೆ. ಬಟ್ ಹಿಂಗೂ ಬರ್ತವೆ ಪರಿಸ್ಥಿತಿಗಳು. ಹಾಗಾಗಿನೇ ಮೊದಲು ಈಗ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸಹಜವಾಗಿ ವಿರೋಧ ಇದೆ ಸ್ಥಳೀಯವಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಅರುಣ್ ಪುತ್ತಿಲ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ರೆಬಲ್ ಲೀಡರ್ ಅಂತಾನೆ ಖ್ಯಾತಿಯನ್ನ ಪಡೆದಿದ್ದಂತಹ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲರವರು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಅನೇಕ ಚರ್ಚೆಗಳು ಅನೇಕ ದಿನದಲ್ಲಿ ನಡೀತಾ ಇತ್ತು. ಆದರೆ ಇವತ್ತು ಈ ಒಂದೆಲ್ಲ ಚಟುವಟಿಕೆ ಎಲ್ಲ ಬೆಳವಣಿಗೆಗಳಿಗೆ ಟ್ವಿಸ್ಟ್ ಸಿಗುವಂಥ ರೀತಿಯಲ್ಲಿ ಒಂದು ಸಮಾಲೋಚನಾ ಸಭೆ ನಡೆದಿದೆ. ಇಲ್ಲಿ ಹೈಕಮಾಂಡ್ಗೆ 3 ದಿನದ ಒಂದು ಗಡುವನ್ನು ನೀಡಲಾಗಿದೆ ಹಾಗೂ ಕೆಲವೊಂದಿಷ್ಟು ಪ್ರಮುಖ ಬೇಡಿಕೆಯನ್ನು ಕೂಡ ಇಡಲಾಗಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಪುತ್ತಿಲ ಪರಿವಾರದ ಮುಖಂಡರಾಗಿರುವಂಥ ಅರುಣ್ ಕುಮಾರ್ ಪುತ್ತಿಲರವರಿದ್ದಾರೆ. ಅವರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, 3 ದಿನದ ಒಂದು ಗಡುವನ್ನು ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿದ್ದೀರಾ. ಸೊ ಒಂದಿಷ್ಟು ಒಂದು ಅಧ್ಯಕ್ಷ ಸ್ಥಾನದ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೀರಾ. ಅವರು ಅದಕ್ಕೆ ನಿರಾಕರಣೆ ಮಾಡಿದರೆ ಮುಂದಿನ ನಡೆ ಏನು? ನೋಡಿ, ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅಂತೇಳಿ ನಿರ್ಣಯ ಮತ್ತು ಮಾತುಕತೆ ಮಾಡಿದವರು ಅವರೇ ಇದ್ದಾರೆ.
ಆ ಹಿನ್ನೆಲೆಯಲ್ಲಿ ಅದು ಪರಿಹಾರ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಹಲವಾರು ಬಾರಿ ಮಾತುಕತೆಗಳು ನಡೆದು ಅಂತಿಮ ಹಂತಕ್ಕೆ ಬರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಬೇಡಿಕೆಗಳು ಏನಿದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಕೈಗೊಂಡಿರ್ತಕ್ಕಂಥ ಆ ನಿರ್ಣಯಕ್ಕೆ ನಾನು ಬದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ. ಸರ್, ಈಗ ಸಮಾಲೋಚನೆ ಸಭೆ ನಡೆದಿದೆ. ಆದರೆ ಈ ಬೆಳವಣಿಗೆಯ ನಡುವೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಧ್ಯಕ್ಷರ ಆಯ್ಕೆ ಅನ್ನುವಂಥದ್ದು ನಡೆದಿದೆ. ಪುತ್ತೂರನ್ನು ಮಾತ್ರ ಬಾಕಿ ಇಟ್ಟಿದ್ದಾರೆ. ಇದರ ಉದ್ದೇಶ ಏನು? ಮಾತುಕತೆ ಏನಾದರೂ ನಡೆದಿದೆಯಾ? ನಿಮ್ಮ ಮುಂದೆ ಏನಾದರೂ ಬೇಡಿಕೆಯನ್ನು ಅಥವಾ ಒಂದು ಚರ್ಚೆಯನ್ನು ಏನಾದರೂ ಮಾಡಿದ್ದಾರೆ? ಖಂಡಿತ ಯಾವ ಕಾರಣಕ್ಕೋಸ್ಕರ ಇದನ್ನು ಬಾಕಿ ಇಟ್ಟಿದ್ದಾರೆ ಅನ್ನುವಂಥದ್ದು ಪಕ್ಷದ ಪ್ರಮುಖರಲ್ಲೇ ನೀವು ಕೇಳಬೇಕಾಗಿದೆ. ಮಾತುಕತೆಯ ಸಂದರ್ಭದಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದಂಥ ಜವಾಬ್ದಾರಿಯನ್ನು ನೀಡಬೇಕು ಅನ್ನುವಂಥದ್ದು 2-3 ಸುತ್ತಿನ ಮಾತುಕತೆಯಲ್ಲಿ ಆಗಿರುವಂಥ ಸಂಗತಿಗಳು. ಈ ಹಿನ್ನೆಲೆಯಲ್ಲಿ ನಮ್ಮ ನಿಲುವನ್ನು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸುಮಾರು 2-2.5 ಸಾವಿರದಷ್ಟು ಪದಾಧಿಕಾರಿಗಳು ಇವತ್ತು ನಮ್ಮ ಈ ಸಮಾವೇಶದಲ್ಲಿ ಅವರ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾವ ತೀರ್ಮಾನ ಎನ್ನುವುದನ್ನು ಪ್ರಕಟಪಡಿಸಿದ್ದಾರೆ. ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಹಿರಿಯರ ಅಪೇಕ್ಷೆಗಳು ಏನಿದೆ ಅದನ್ನು ಪರಿಹರಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ಕಾರ್ಯಕರ್ತರ ಜೊತೆಗೆ ಇದೆ. ಸುಳ್ಯದಲ್ಲಿ ನಡೆದಿರತಕ್ಕಂಥ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಎಡವಿರುವಂಥದ್ದು, ಬಂಟ್ವಾಳ, ಅನೇಕ ಕಡೆ ಈ ರೀತಿಯ ಘಟನೆಗಳು ನಡೆದಿದೆ. ಇದನ್ನು ಉಲ್ಲೇಖಿಸಿ ಆ ಮಾತನ್ನು ಪ್ರಸ್ತಾಪ ಮಾಡಿರ್ಬೋದು. ಅದರ ಬಗ್ಗೆ ನನಗೇನು ಅಷ್ಟು ವಿಚಾರ ನಾವು ಹೇಳುವಂಥದ್ದಿಲ್ಲ. ಸರ್, ಈಗ ಅಂತಿಮವಾಗಿ ನಿಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದೆ ಹೋದರೆ ತಾವು ಲೋಕ ಅಖಾಡದಲ್ಲೂ ಕೂಡ ಸ್ಪರ್ಧಿಸುವಂಥದ್ದು ಪಕ್ಕಾನ? ಚುನಾವಣಾ ರಾಜಕೀಯ ಅನ್ನುವಂಥ ಆ ಶಬ್ದ ಬಂದಾಗ ಮುಂದಿನ ದಿವಸದಲ್ಲಿ ಎಲ್ಲ ರಂಗದಲ್ಲಿಯೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಅದು ಸಹಜ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ಅವರ ಅಪೇಕ್ಷೆಗಳು ಏನಿದೆ ಅದಕ್ಕೆ ಪೂರಕವಾಗಿ ನನ್ನ ನಿಲುವು ಇದೆ. ಎಸ್, ಇದಿಷ್ಟು ಅರುಣ್ ಕುಮಾರ್ ಪುತ್ತಿಲರವರ ಮಾತು. ಈಗಾಗಲೇ 3 ದಿನದ ಗಡುವನ್ನು ಕೊಟ್ಟಿದ್ದಾರೆ. ಆ 3 ದಿನದ ಗಡುವಿನ ಒಳಗೆ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಆ ಕಾರ್ಯಕರ್ತರು ಯಾವ ಅಪೇಕ್ಷೆ ಅಂದರೆ ಲೋಕಸಭೆಯಲ್ಲೂ ಕೂಡ ಹಿಂದಿನ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗೂ ಕೂಡ ನಾನು ಸ್ಪರ್ಧಿಸೋದಕ್ಕೆ ಬದ್ಧನಿದ್ದೇನೆ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ಗೆ ಅರುಣ್ ಪುತ್ತಿಲರವರು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ TV5 ಮಂಗಳೂರು.